ರೈತರ ಮೇಲಿನ ಶೋಷಣೆ ನಿಲ್ಲಬೇಕು. ಶ್ರೀ ಸದ್ಗುರು ಶಿವಕುಮಾರ ಮಹಾಸ್ವಾಮಿಗಳು. ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಇಂದು ಸೂಕ್ತ ಸ್ಥಾನಮಾನ ಸಿಗುತ್ತಾ ಇಲ್ಲ. ಸರ್ಕಾರ ರೈತರ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಹಾಗೂ ರೈತರ ಮೇಲಿನ ಶೋಷಣೆ ನಿಲ್ಲಬೇಕು ಎಂದು ಮಂಟೂರಿನ ಆನಂದ್ ಆಶ್ರಮದಲ್ಲಿ ಶ್ರೀ ಸದ್ಗುರು ಶಿವಕುಮಾರ ಮಹಾಸ್ವಾಮಿಗಳು ಹೇಳಿದರು. ಹುಬ್ಬಳ್ಳಿ ತಾಲೂಕಿನ ಮಂಟೂರು ಗ್ರಾಮದಲ್ಲಿಂದು ಕೃಷಿಕ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘದ ಆಶ್ರಯದಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನು ಹಾಗೂ ಕೃಷಿಕ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘಗಳ 5 ಗ್ರಾಮಗಳ ಘಟಕ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಮಾಡಿದ್ರು ಯಾವುದಕ್ಕೋಸ್ಕರ ಹೋರಾಟ ಆಯಿತು, ಆ ಗುರಿ ಇವತ್ತಿನವರೆಗೆ ಸಾರ್ಥಕೊಂಡಿಲ್ಲ. ನಾವು ಮಾಡಿರ್ತಕ್ಕಂಥ ತ್ಯಾಗಕ್ಕೆ, ಬಲಿದಾನಕ್ಕೆ ಇವತ್ತಿನ ಪ್ರತಿಫಲ ಸಿಕ್ಕಿಲ್ಲ. ಶ್ರೀಮಂತನಾಗ್ತದಾನೆ, ಶ್ರೀಮಂತನಾಗಿ ತನಗಿರ್ತಕ್ಕಂಥ ಸಾಲಗಳೆಲ್ಲವನ್ನು ಸಹ ಮನ್ನಾ ಮಾಡಿಕೊಂಡು ಕೋಟಿಗಟ್ಟಲೆ ಹಣ ಮಾಡಿಕೊಂಡು ದೇಶದ ಆಯಾಕಷ್ಟು ಜಾಗದಲ್ಲಿ ಸುಖವಾಗದ. ಯಾವುದೇ ಸರ್ಕಾರ ಇರಲಿ, ರೈತನ ಬೇಕು ಬೇಡಗಳ ಬಗ್ಗೆ ಗಮನ ಕೊಡಬೇಕು. ರೈತರ ವಿರೋಧ ಧೋರಣೆ ವಹಿಸಿದ್ರಿಂದಲೇ 1980ರಲ್ಲಿ ನರಗುಂದ್ ರೈತ ಬಂಡಾಯ ಆಯಿತು ಎಂದು ಮಾತನಾಡಿದರು. ಕೃಷಿಕ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಮಹಾಂತೇಶ್ ಕಮತ್ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ವಿ.ಎಸ್. ಕಟ್ಟಪ್ಪಗೌಡರ್, ಬಂಡಿವಾಡ್, ಮಂಟೂರ್, ನಾಗರಹಳ್ಳಿ, ಸಿರಗುಪ್ಪಿ, ಹಳ್ಯಾಳ್, ಇಂಗಳಹಳ್ಳಿ, ಬ್ಯಾಹಟ್ಟಿ, ಸುಳ್ಳ, ಕುರುಡಿಕೆರೆ, ಕಮಡೊಳ್ಳಿ ಹಾಗೂ ಗುಂಜ ಗ್ರಾಮಗಳ ಘಟಕ ಉದ್ಘಾಟನೆ ಮಾಡಿದರು. ಮಂಟೂರು ಅಂಕಲಗಿ ಅಡವಿಸಿದ್ದೇಶ್ವರ ಮಠದ ಶ್ರೀ ಇಂದುಧರ್ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿವಾನಂದ್ ಕರಿಗಾರ್, ಬಸವರಾಜ್ ಯೋಗಪ್ಪನವರ್, ರಾಜ್ಯ ವಕ್ತಾರರಾದ ವಿರೂಪಾಕ್ಷಗೌಡ ಭರಮಗೌಡರ್, ಈರಪ್ಪ ಕರಗುಳ್ಳಿ, ರಾಜಶೇಖರ್ ಕಂಕಣ್ಣವರ್, ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಜಿರ್ಗಿ, ಗ್ರಾಮದ ಹಿರಿಯರು, ರೈತ ನಾಯಕರು ಮುಂತಾದವರು ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಬಂಡಿವಾಡ್ ಕ್ರಾಸ್ನಿಂದ ಮಂಟೂರುವರೆಗೆ ಬೃಹತ್ ಚಕ್ಕಡಿ ಮೆರವಣಿಗೆ ನಡೆಸಲಾಯಿತು. ಕ್ಯಾಮರಾಮ್ಯಾನ್ ಸಿವಿ ಜೊತೆಗೆ ಶಶಿಕಾಂತ್ ಗೊರವರ್, ಪಬ್ಲಿಕ್ 5 ಹುಬ್ಬಳ್ಳಿ.